ಎಲ್ಲ KCET ಆಸ್ಪಿರೆಂಟ್ಸ್ಗೂ ನಮ್ಮ ಚಾನಲ್ MG ಲರ್ನಿಂಗ್ ಹಬ್ಗೆ ಸ್ವಾಗತ. ಈ ಸೆಷನ್ ಅಲ್ಲಿ ಎವ್ರಿಥಿಂಗ್ ಯು ನೀಡ್ ಟು ನೋ ಅಬೌಟ್ KCET 2026 ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ KCET ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಆಗುತ್ತೆ, KCET ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರೋ ಡಾಕ್ಯುಮೆಂಟ್ಸು, ರಿಕ್ವೈರ್ಮೆಂಟ್ಸು, ಇದಾದ ನಂತರ ವೇರಿಯಸ್ ಪ್ರೊಫೆಷನಲ್ ಕೋರ್ಸಸ್ KCET ಏನೇನು ಆಫರ್ ಮಾಡುತ್ತೆ, ಆ ಪ್ರೊಫೆಷನಲ್ ಕೋರ್ಸಸ್ಗೆ ಯಾವ ಸಬ್ಜೆಕ್ಟ್ನ ಆಪ್ಟ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವರ್ಷದ ಸಿಲೆಬಸ್ ಏನು, ಸಿಲೆಬಸ್ ಜೊತೆಗೆ ಅದ್ರೊಳಗಡೆ ಕೋರ್ ಟಾಪಿಕ್ಸ್ ಯಾವುದು, ಸ್ಕೋರಿಂಗ್ ಟಾಪಿಕ್ಸ್ ಯಾವುದು ಅದನ್ನು ತಿಳಿಸ್ಕೊಳ್ಳೋಣ. ಆಮೇಲೆ ಕ್ವಿಕ್ ಆಗಿ ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಟಿಕ್ಸ್ ಮಾಡೋಣ, ಕ್ವಿಕ್ ಓನ್ಲಿ ಕ್ವಶನ್ಸ್ ರಿಲೇಟೆಡ್. ಅಂಡ್ ದೆನ್ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಕಾಂಟ್ರಿಬ್ಯೂಷನ್ ಎಷ್ಟಿರ್ಬೋದು, 30:70 ರೇಷಿಯೋ ಇರುತ್ತಾ, 40:60 ರೇಷಿಯೋ ಇರುತ್ತಾ ಅದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್, ಎಷ್ಟು ಪರ್ಸೆಂಟೇಜ್ ಆಗಿ ಕನ್ಸಿಡರ್ ಮಾಡ್ಕೊತಾನೆ, ಆಮೇಲೆ KCET ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್ ಆಗಿ ಕನ್ಸಿಡರ್ ಮಾಡ್ಕೊಳ್ತಾನೆ ಅದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ಕ್ವಿಕ್ ಆಗಿ ಐ ವಿಲ್ ಗಿವ್ ಯು ಅ ಗ್ಲಾನ್ಸ್ ಅಬೌಟ್ ಇಷ್ಟು ರ್ಯಾಂಕ್ ತೆಗೆದ್ರೆ ಯಾವ ಕಾಲೇಜಸ್ ಸಿಗ್ಬೋದು ಅದನ್ನು ಸಹ ತಿಳಿಸ್ಕೊಡೋಣ. ಇಷ್ಟು ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಓಕೆ, so welcome again. Everything you need to know about KCET 2026. Okay, you guys can observe here, ಇದಾಲೆ ನೋಟಿಫಿಕೇಶನ್ KE ಅವರು ಬಿಟ್ಟಿದ್ರು, 1 ಮಂತ್ ಆಗಿದೆ ಆಲೆ ನೋಟಿಫಿಕೇಶನ್ ಬಿಟ್ಟು. ಎಕ್ಸಾಮ್ ಕಂಡಕ್ಟ್ ಆಗೋದು 24th ಏಪ್ರಿಲ್ ಅಂಡ್ ಅಪ್ಲಿಕೇಶನ್ ಓಪನ್ ಆಗಿರೋದು ಆಲ್ರೆಡಿ 17th ಜಾನ್, ಲಾಸ್ಟ್ ಮಂತನೇ ಓಪನ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ಸ್. ನಾವು 23rd ಅಂದ್ರೆ ಏಪ್ರಿಲ್ ಮಂತ್, 23rd ಏಪ್ರಿಲ್ ಮಂತ್, ದಟ್ ಈಸ್ ಗುರುವಾರ ಬೀಳುತ್ತೆ, ತರ್ಸ್ಡೆ ಬೆಳಗ್ಗೆ 10:30 11:50 ವರೆಗೂ ಫಿಸಿಕ್ಸ್ ಕಂಡಕ್ಟ್ ಆಗುತ್ತೆ. ಐ ಥಿಂಕ್ ಮಾರ್ಕ್ಸ್ ಎವ್ರಿ ಒನ್ 60 ಮಾರ್ಕ್ಸ್ ಇರುತ್ತೆ. ಅಂಡ್ ಯು ವಿಲ್ ಗೆಟ್ 1 hour 20 minutes. 1 hour 20 minutes. I think 70 minutes you can write. You can take to write the examination, and 10 minutes ನೀವು OMR ಶೀಟ್ ಕೊಡ್ತಾನಲ್ಲ ಅದನ್ನ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಅಂಡ್ ಆಫ್ಟರ್ನೂನ್ ಸೆಷನ್ ಇರುತ್ತೆ. ಆಫ್ಟರ್ನೂನ್ ಸೆಷನ್ ಬಂದು 2:30 to 3:50 ಅದು ಬಂದು ಕೆಮಿಸ್ಟ್ರಿ, ಇದೆಲ್ಲ ಫಿಕ್ಸ್ಡ್. ನೆಕ್ಸ್ಟ್ ಡೇ 24th ಏಪ್ರಿಲ್ ಫ್ರೈಡೆ, ಶುಕ್ರವಾರ ಬಂದು ಸೇಮ್ 10:30 to 11:50 ಇರುತ್ತೆ. ದಟ್ ಈಸ್ ಮ್ಯಾಥಮೆಟಿಕ್ಸ್. ಅಂಡ್ ಆಫ್ಟರ್ನೂನ್ ಸೆಷನ್ ಅಲ್ಲಿ 2:30 ಇಂದ 3:50 ವರೆಗೂ ಬಯಾಲಜಿ ಕಂಡಕ್ಟ್ ಮಾಡ್ತಾರೆ. ಡನ್. ಅಂಡ್ ಎಲ್ಲಾ ಸಬ್ಜೆಕ್ಟ್ಸು ಬರೆಯೋಂತ ಅವಶ್ಯಕತೆ ಇರಲ್ಲ, ಯಾವ ಪ್ರೊಫೆಷನಲ್ ಕೋರ್ಸ್ ತಗೊಂಡಿರ್ತೀರೋ ಅದ್ರ ಮೇಲೆ ಸಬ್ಜೆಕ್ಟ್ಸ್ ಡಿಪೆಂಡ್ ಆಗುತ್ತೆ. ಓಕೆನಾ? ದಿಸ್ ಅಬೌಟ್ ಟೈಮ್ ಟೇಬಲ್. ಅಂಡ್ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದ್ರೆ, ಇಂಪಾರ್ಟೆಂಟ್ ಡೇಟ್ಸು, ರಿಜಿಸ್ಟ್ರೇಷನ್ ಅಂಡ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 17/1 ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಮಂತೇನೆ. ಲಾಸ್ಟ್ ಡೇಟ್ ಯಾವಾಗ ಅಂತ ಏನಾದ್ರು ಡೌಟ್ ಇದ್ರೆ, ದಟ್ ಈಸ್ ಈ ಮಂತ್ 16th ಲಾಸ್ಟ್ ಡೇಟು, 11:59 PM ಗೆ ಕ್ಲೋಸ್ ಆಗುತ್ತೆ. ಅಂಡ್ ಲಾಸ್ಟ್ ಡೇಟ್ ಟು ಪೇ ದಿ ಅಪ್ಲಿಕೇಶನ್ ಫೀಸ್, ದಟ್ ಈಸ್ 18th of this month. ಅಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಟಿಕೆಟ್. ಇನ್ನೊಂದೇನಪ್ಪ ಹೇಳೋದು ಅಂದ್ರೆ, ಲಾಸ್ಟ್ ಡೇಟ್ ಇದೆಯಲ್ಲ, ಈ ಲಾಸ್ಟ್ ಡೇಟು ಮುಂದೂಡಲೂಬಹುದು. ಇಟ್ ಡಿಪೆಂಡ್ಸ್, KE ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ದೇ ವಾಂಟ್ ಡಿಮ್ಯಾಂಡ್ ಏನಾದ್ರು ಇದ್ರೆ ಇದನ್ನ ಮುಂದಕ್ಕೂ ಸಹ ಹಾಕ್ತಾರೆ, ಇಟ್ ಡಿಪೆಂಡ್ಸ್. ಅಂಡ್ ಅಡ್ಮಿಷನ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ ಏಪ್ರಿಲ್ ಅಲ್ಲೇನೆ, ಏಪ್ರಿಲ್ 10th 11 AM ಆನ್ವರ್ಡ್ಸ್ ಇರುತ್ತೆ. ಅಂಡ್ ದಿಸ್ ಆಲ್ಸೋ ಟೆಂಪ್ರರಿ, ಮೇ ಬಿ ಟೆಂಪ್ರರಿ ಆರ್ ಎಲ್ಸ್ ಇದೇ ಫಿಕ್ಸ್ ಆದ್ರೂ ಸಹ ಆಗ್ಬೋದು. ಸರಿನಾ? ಇದೇ ಆದ್ರೂ ಆಗ್ಬೋದು ಅಥವಾ ವೇರಿ ಸಹ ಆಗ್ಬೋದು, ಬಟ್ ಏಪ್ರಿಲ್ ಅಲ್ಲೇ ಇರುತ್ತೆ. ಒಂದ್ 2-3 ದಿನ, 2-3 days ಇದಿರುತ್ತೆ ಅಷ್ಟೆ. ಡನ್. ದೀಸ್ ಆರ್ ದಿ ಇಂಪಾರ್ಟೆಂಟ್ ಡೇಟ್ಸ್. ಅಂಡ್ ಈಗ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ. ಮೊದಲನೇದಾಗಿ ಇಂಪಾರ್ಟೆಂಟು SSLC 10th ಕ್ಲಾಸ್ ಮಾರ್ಕ್ ಶೀಟ್. ICSE CBSE ಇದ್ರೆ 10th ಕ್ಲಾಸು, ಸ್ಟೇಟ್ ಬೋರ್ಡ್ ಇದ್ರೆ SSLC. ಡನ್. ಆಧಾರ್ ಕಾರ್ಡ್ ಇರಲೇಬೇಕು. ಅಂಡ್ ರಿಮೆಂಬರ್, ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು, RD ಸರ್ಟಿಫಿಕೇಟ್ ಶುಡ್ ಬಿ ಸೇಮ್.
ನೇಮ್ಸ್ ಸೇಮ್ ಇರಬೇಕು, ಇಷ್ಟು ಮೂರರಲ್ಲೂ. ಅಂಡ್ ಕೆಲವು ಸ್ಟೂಡೆಂಟ್ಸ್ಗೆ ನಮ್ಮ ಫಾದರ್ ನೇಮು ಮಾರ್ಕ್ಸ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಇದೆ ಸರ್ ಅಂತ ಏನಾದ್ರು ಡೌಟ್ಸ್ ಇರುತ್ತೆ. ಸಿ ಮೇನ್ ಇಂಪಾರ್ಟೆಂಟ್ಲಿ ನಿಮ್ ನೇಮ್ ಸೇಮ್ ಇರಬೇಕು. ಫಾದರ್ ಅಂಡ್ ಮದರ್ ನೇಮ್ಸ್ ಕಮ್ ಸೆಕೆಂಡ್. ಇವಾಗ ಓಕೆ, ಫಾರ್ ನೌ ಇಟ್ಸ್ ಫೈನ್, ಇವಾಗ ಓಕೆ ಅಪ್ಲಿಕೇಶನ್ ತಗೊಳುತ್ತೆ ಆಗ್ತೀರಾ. ಬಟ್ ಕಾಲೇಜಿಗೆ ಜಾಯ್ನ್ ಆಗ್ಬೇಕಾದ್ರೆ ಅಷ್ಟರಲ್ಲಿ ನೀವು ಚೇಂಜ್ ಮಾಡಿಸ್ಲೇಬೇಕು. ಅಂಡ್ ಆಧಾರ್ ಕಾರ್ಡ್ ಏನಾದ್ರು ಚಿಕ್ಕ ವಯಸ್ಸಿಂದಿದೆ ಅಂದ್ರೆ ಗೋ ಟು BBMP ಆಫೀಸ್ ಅಂಡ್ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಳ್ಳಿ ಈಗ್ಲೇನೆ. ಅರ್ಥ ಆಯ್ತಾ? ಅಂಡ್ ನಿಮ್ದು ಫೋನ್ ನಂಬರ್, ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು. ಓಕೆ, ನಿಮ್ದೇ ಇದ್ರೆ ಇಟ್ಸ್ ಫೈನ್, ವೆರಿ ಗುಡ್. ನಿಮ್ ಫಾದರ್ ಅಥವಾ ಮದರ್ದ್ ಇದ್ರು ಸಹ ನಡೆಯುತ್ತೆ. ಡನ್. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಎಲ್ಲಾರ್ಗೂ ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಡನ್. ಇದಾದ್ಮೇಲೆ PU ರಿಜಿಸ್ಟ್ರೇಷನ್ ನಂಬರು ನಿಮಗೆ ಕೊಟ್ಟಿರ್ತಾರೆ. ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಅಲ್ಲ, PU ಬೋರ್ಡ್ ಇಂದ ಹಾಲ್ ಟಿಕೆಟ್ ಕೊಟ್ಟಿರ್ತಾರಲ್ಲ ಅದ್ರದ್ದು PU ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ. ಅಂಡ್ ಇದ್ರ ಜೊತೆಗೆ ಸ್ಯಾಟ್ಸ್ ID ಅಂತ ಕಾಲೇಜಿಂದ ಕೊಡ್ತಾನೆ, ಅದನ್ನು ಸಹ ಇಟ್ಕೊಳ್ಳಿ. ಅಂಡ್ ಇದಾದ ನಂತರ ಸ್ಟೂಡೆಂಟ್ ಫೋಟೋಗ್ರಾಫ್ ಇರಬೇಕು, JPG ಫಾರ್ಮೇಟ್ ಅಲ್ಲೇ ಇರಬೇಕು, ಲೆಸ್ ದೆನ್ 50 KB. PDF ಕನ್ವರ್ಟರ್ ಅಥವಾ ಯಾವ್ದಾದ್ರು ಒಂದು ಆ್ಯಪ್ ಬರುತ್ತೆ, ಅಲ್ಲಿ ಏನಾದ್ರು ಜಾಸ್ತಿ ಸೈಜ್ ಇದ್ರೆ ಡಿಕ್ರೀಸ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಸಿಗ್ನೇಚರು ಅದು JPG ಫಾರ್ಮೇಟ್ ಅಲ್ಲಿ ಇರಬೇಕು, ಲೆಸ್ ದೆನ್ 50 KB. ಅಂಡ್ ದೆನ್ ಸ್ಟೂಡೆಂಟ್ ಮೊಬೈಲ್ ನಂಬರ್ ವಿತ್ ವಾಟ್ಸಪ್ ಅಂಡ್ ಇಮೇಲ್ ರಿಜಿಸ್ಟ್ರೇಷನ್. ಅದೇ ಹೇಳಿದ್ನಲ್ಲ, ನಿಮ್ಮ ಅಪ್ಪಾರ್ದು ಇದ್ರು ಪರವಾಗಿಲ್ಲ, ಬಟ್ ಬೆಸ್ಟ್ ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ದೇ ಮೊಬೈಲ್ ನಂಬರ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಮುಂದೆ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬಾ OTPs ಎಲ್ಲ ಬರುತ್ತೆ. ಅವಾಗ ನಿಮ್ಮ ಅಪ್ಪಾರಿಗೆ ಕಾಲ್ ಮಾಡಿ, ನಿಮ್ಮ ಅಮ್ಮಾರಿಗೆ ಕಾಲ್ ಮಾಡಿ ಕೇಳೋದು ಕಷ್ಟ ಆಗುತ್ತೆ ಅಂತ ಅರ್ಥ. ಅದಕ್ಕೋಸ್ಕರ ಹೇಳ್ದೆ. ಅದಕ್ಕೇನೆ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಹಾಕಿದಾನೆ, ನೇಮ್ ಸೇಮ್ ಇರಬೇಕು ನಿಮ್ದು. ನಿಮ್ ಫಾದರ್ದು ಇವಾಗ ಚೇಂಜಸ್ ಇದ್ರೆ ಓಕೆ, ಮುಂದೆ ಆತರ ಚೇಂಜಸ್ ಬರ್ದಲ್ಲೇ ಇರೋ ತರ ನೋಡ್ಕೋಬೇಕು. ಡನ್. ಇದು ಒಂದು ಡಾಕ್ಯುಮೆಂಟ್ಸು. ಇನ್ನ ಕೆಲವೊಂದು ಡಾಕ್ಯುಮೆಂಟ್ಸು ಈಗೇನಾದ್ರೂ ಕೋಟಾ ಮೇಲೆ ಹೋಗ್ತಿದ್ದೀರಾ ಅಂದ್ರೆ ಅಂಥವ್ರಿಗೆ ಏನ್ ಮಾಡ್ಬೇಕು, ಈಗ 2A 2B 3A 3B ಸ್ಟೂಡೆಂಟ್ಸ್ ಏನಾದ್ರು ಇರ್ತಿರಲ್ಲ, OBC ಎಲ್ಲ ಇದ್ರಲ್ಲೇ ಬರೋದು. ಇದ್ರಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ವಿತ್ RD ನಂಬರ್ ಇಷ್ಟೇ ಬೇಕಾಗಿರೋದು. ಈಗ OBC ಅವರು ಸಪ್ರೆಸ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾ? ಇಲ್ಲ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅಷ್ಟೇನೆ ಸಾಕು. ಬಟ್ SC ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಟೈನಿಂಗ್ ಇಂಟರ್ನಲ್ ರಿಸರ್ವೇಶನ್ ಡೀಟೇಲ್ಸ್ ಇರೋವಂಥದ್ದು, ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಸರ್ಟಿಫಿಕೇಟ್ ನ ಇಟ್ಕೋಬೇಕು. ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ ST ಕ್ಯಾಟಗರಿ ಸ್ಟೂಡೆಂಟ್ಸ್, RD ನಂಬರ್ ವಿತ್ RD ನಂಬರ್ ಇರೋ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪ್ರೇಟ್ ಕೊಡ್ತಾರೆ ಅಂತ ಅನ್ಕೋತೀನಿ, ಅದೊಂದು ಇಟ್ಕೊಳ್ಳಿ. ಅಂಡ್ ನೀವೇನಾದ್ರೂ ಕನ್ನಡ ಮೀಡಿಯಂ ಕೋಟಾ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ದು ಫಸ್ಟ್ 10th ಓದಿರ್ಬೇಕು, ಅದೊಂದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಇಂದ 10th ಮಧ್ಯದಲ್ಲಿ ಸೇರ್ಕೊಂಡೆ 2-3 ವರ್ಷ ಮಾಡಿದೆ ಆಗಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ರೆ ನೀವು ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಮಾಡ್ಬೋದು. ಅಂಡ್ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಮಾಡ್ತಿದ್ರೆ ಅಂದ್ರೆ ಯು ಶುಡ್ ಹವ್ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1st to 10th ಸ್ಟ್ಯಾಂಡರ್ಡ್. ಡನ್. ಅಂಡ್ ರೂರಲ್ ಏರಿಯಾ ಸ್ಟೂಡೆಂಟ್ಸ್ ಅಂದ್ರೆ ರೂರಲ್ ಏರಿಯಾದಲ್ಲಿ ಓದಿದ್ರೆ 1st to 10th ಸ್ಟ್ಯಾಂಡರ್ಡ್ ವರ್ಗು ಓದಿರೋರ್ಗೆ ಮಾತ್ರ ಇದು. ಮಧ್ಯದಲ್ಲಿ ಓದ್ದೆ ಸರ್ 2-3 ವರ್ಷ ಮಾತ್ರ ಓದ್ದೆ ಆಗಲ್ಲ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗು ರೂರಲ್ ಏರಿಯಾದಲ್ಲೇ ಓದಿರ್ಬೇಕು. ಅಂಥವ್ರು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ನ ಇಟ್ಕೋಬೇಕು. And this is for NCLC candidate with RD number for general category candidates seeking reservation for studies in rural areas. And in ಒಂದು ರಿಲಿಜಿಯಸ್ ಮೈನಾರಿಟಿ ಸ್ಟೂಡೆಂಟ್ಸ್ ಅಂದ್ರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಏನಾದ್ರು ಇದ್ರೆ ದೇ ಶುಡ್ ಹ್ಯಾವ್ ಅ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್, ಅದನ್ನ ಇಟ್ಕೊಳ್ಳಿ. ಅಂಡ್ ಕಲ್ಯಾಣ್ ಕರ್ನಾಟಕ ಸ್ಟೂಡೆಂಟ್ಸ್ ಏನಾದ್ರು ಇದ್ರೆ ಯು ಶುಡ್ ಹ್ಯಾವ್ ಅ 371/J ಕಲ್ಯಾಣ್ ಕರ್ನಾಟಕ ಸರ್ಟಿಫಿಕೇಟ್ ವಿತ್ RD ನಂಬರ್. ದೀಸ್ ಆರ್ ದಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಅಂಡ್ ಇಲ್ಲಿ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ನಿಮ್ಮ ಹತ್ರ 1 to 7 years ಕರ್ನಾಟಕದಲ್ಲೇ ಓದಿರೋಂತ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಇವಾಗ ತಗೊಳುತ್ತೆ ಏನಾದ್ರು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಂದ್ರೆ 1 to 7 years ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಅದರಲ್ಲಿ BEO ಅವ್ರದ್ದು ಸೈನ್ ಆಗಿರ್ಬೇಕು. ಅರ್ಥ ಆಯ್ತಾ?
ಈಗ 1 to 5 year ಮಾತ್ರ ನಾವು ಕರ್ನಾಟಕದಲ್ಲಿ ಓದಿದ್ದೆ, ಇನ್ ಮಿಕ್ಕಿದ್ ಬೇರೆ ಸ್ಟೇಟ್ ಅಲ್ಲಿ ಓದಿದೆ ಅಥವಾ ಹೊರಗಡೆ ಓದಿದ್ದೆ ಅಂದ್ರೂ ಆಗೋದಿಲ್ಲ. ಅಂತವ್ರು ಏನಾದ್ರು ಇದ್ರೆ ವಿಸಿಟ್ KEA ಆಫೀಸ್ನ ವಿಸಿಟ್ ಮಾಡಿ ಅಲ್ಲಿ ಸೊಲ್ಯೂಷನ್ ನ ತಗೊಳ್ಳಿ. ಅರ್ಥ ಆಯ್ತಾ? ಡನ್. ಐ ಥಿಂಕ್ ಯು ಗಾಟ್ ವಾಟ್ ಐ ಆಮ್ ಕನ್ವೇಯಿಂಗ್ ಯು ಗೈಸ್. ಓಕೆ, ಸೊ ಡಾಕ್ಯುಮೆಂಟ್ಸ್ ಆಯ್ತು. ನೆಕ್ಸ್ಟ್ ಯಾವ್ಯಾವ ಪ್ರೊಫೆಷನಲ್ ಕೋರ್ಸಸ್ KCET ಮುಖಾಂತರ ಹೋಗ್ಬೋದು ಅಂಡ್ ಕರೆಸ್ಪಾಂಡಿಂಗ್ ಸಬ್ಜೆಕ್ಟ್ಸ್. ಫಸ್ಟ್ ಮೇಜರ್ಲಿ ಎಲ್ಲರೂ ಹೋಗೋದು ಯಾವುದಕ್ಕೆ? ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕೋರ್ಸಸ್. ಈ ಕೋರ್ಸಸ್ಗೆ ಯು ಶುಡ್ ಓನ್ಲಿ ಆಪ್ಟ್ ಫಾರ್ PCM, ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್. ಇಷ್ಟೇನೆ, ಬಯಾಲಜಿ ಇಲ್ಲ ಇದರಲ್ಲಿ. ನಾವು ಇವಾಗ ಏನಾದ್ರು ನೀವು ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಾದ್ರು ಹೋಗ್ತಿದ್ದೀರಾ ಅಂದ್ರೆ BSc ಅಗ್ರಿಕಲ್ಚರ್, ಸೆರಿಕಲ್ಚರ್, ಹೆರಿಕಲ್ಚರ್ ಇದಕ್ಕೇನಾದ್ರೂ ಹೋಗ್ತಿದ್ದೀರಾ ಅಂದ್ರೆ PCMB 4 ಸಬ್ಜೆಕ್ಟ್ನು ಸಹ ಆಪ್ಟ್ ಮಾಡ್ಕೋಬೇಕು. ಡನ್. ಅಥವಾ ಬ್ಯಾಚುಲರ್ ಆಫ್ ವೆಟರ್ನಿಟಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ನ್ಯಾಚುರೋಪತಿ ಅಂಡ್ ಯೋಗ, BSc ನರ್ಸಿಂಗ್ ಏನಾದ್ರು ಹೋಗ್ತಿದ್ದೀರಾ ಅಂದ್ರೆ ಯು ಶುಡ್ ಓನ್ಲಿ ಆಪ್ಟ್ PCB. ಇಲ್ಲಿ ಮ್ಯಾಥಮೆಟಿಕ್ಸ್ ಇರೋದಿಲ್ಲ, ಮ್ಯಾಥ್ ಇರೋದಿಲ್ಲ. ಅಂಡರ್ಸ್ಟುಡ್? ನಾವು ಈಗ ಬಿ ಫಾರ್ಮಾ ಅಥವಾ ಫಾರ್ಮಾ ಡಿಗೆ ಏನಾದ್ರು ಹೋಗ್ತಿದ್ರ ಅಂದ್ರೆ ಬಿ ಫಾರ್ಮಾ ಅವರು PCM ಆಪ್ಟ್ ಮಾಡ್ಕೋಬೇಕು, ಫಾರ್ಮಾ ಡಿ ಅವರು PCB ಆಪ್ಟ್ ಮಾಡ್ಕೋಬೇಕು. ಡನ್. ದಿಸ್ ಇಸ್ ಫಾರ್ ವೇರಿಯಸ್ ಪ್ರೊಫೆಷನಲ್ ಕೋರ್ಸಸ್. ಇವಾಗ ಯಾರ್ಯಾರು ಮೆಡಿಕಲ್ ಸೀಟ್ ಕರ್ನಾಟಕದಲ್ಲಿ ತಗೋಬೇಕು ಅಂತ ಇದ್ದೀರಾ, ನೀವು ಕರ್ನಾಟಕದಲ್ಲಿ ಏನಾದ್ರು ಸೀಟ್ ಹುಡುಕ್ತಾ ಇದ್ರೆ ಯು ಶುಡ್ ಕ್ಲಿಯರ್ಡ್ UG ನೆಟ್ ಕ್ಲಿಯರ್ ಮಾಡಲೇಬೇಕು, ನೀಟ್ ಕ್ಲಿಯರ್ ಮಾಡಲೇಬೇಕು. ಅಂಡ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸು ನಾಟ ಕ್ಲಿಯರ್ ಮಾಡಲೇಬೇಕು. ಈ ಎಕ್ಸಾಮ್ಸ್ ನ ತಗೋಬೇಕು, ಕ್ಲಿಯರ್ ಮಾಡಬೇಕು. ಅಂಡ್ ಯು ಶುಡ್ ಆಲ್ಸೋ ಅಪ್ಲೈ ಇನ್ KCET ಅಪ್ಲಿಕೇಶನ್ಸ್ ಸಹ ಅಪ್ಲೈ ಮಾಡಬೇಕು. ಇದ್ರ ಮೂಲಕನೇ ನಿಮಗೆ ಸೀಟ್ ಸಿಗೋದು. ಡನ್. ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್. ಇದಾದ್ಮೇಲೆ ಸಿಲೆಬಸ್ ಬಂದ್ರೆ ಐ ವಿಲ್ ಬಿ ಓನ್ಲಿ ಡಿಸ್ಕಸಿಂಗ್ ಫಿಸಿಕ್ಸ್ ಸಿಲೆಬಸ್ ಡಿಸ್ಕಸ್ ಮಾಡ್ತಿದ್ದೀನಿ. ಅಂಡ್ ಇಫ್ ಯು ವಾಂಟ್ ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್, ಬಯೋ ಅಂಡ್ ಮ್ಯಾಥ್ ಏನಾದ್ರು ಬೇಕು ಅಂದ್ರೆ ಡೂ ಕಮೆಂಟ್. ನಮ್ದು ಒಂದು ವಾಟ್ಸ್ಆಪ್ ಚಾನಲ್ ಇದೆ, ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಆ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ಡೀಟೇಲ್ಡ್. ಇದನ್ನು ಸಹ ನಿಮ್ಗೇನಾದ್ರು ಈ PDF ಕಾಪಿ ಬೇಕು, ಇದ್ರದ್ದು ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬೇಕು, ಯಾವುದೇ ಆಗ್ಲಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ನಂದು ಚಾನಲ್ ಅಲ್ಲಿ ಏನೇನಿದೆಯೋ ಅದ್ರ ರಿಲೇಟೆಡ್ ಕಂಟೆಂಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೂ ಸಹ ಆ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ಡೌನ್ಲೋಡ್ ಇಟ್. ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಇಲ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಮಾತ್ರ ನಮಗೆ ಗೊತ್ತಾಗೋದು ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅಂತ. ಸೊ ಫಿಸಿಕ್ಸ್ ಮಾತ್ರ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಕೆಮಿಸ್ಟ್ರಿ, ಬಯೋ ಅಂಡ್ ಮ್ಯಾಥ್ಸ್ಗೆ ಏನಾದ್ರು ಬೇಕು ಅಂದ್ರೆ ಕೇಳಿ, ಐ ವಿಲ್ ಅಪ್ಲೋಡ್. KE ಅವರು ಏನ್ ಸಿಲೆಬಸ್ ಕೊಟ್ಟಿದ್ದಾರೋ ಅದೇ ಸಿಲೆಬಸ್ ನ ನಾನು ಅಪ್ಲೋಡ್ ಮಾಡ್ತೀನಿ, ಡೀಟೇಲ್ಡ್ ಸಿಲೆಬಸ್ ನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಫಿಸಿಕ್ಸ್ ನ ನೋಡೋಣ. ಫಸ್ಟ್ PUC ಬಂದ್ರೆ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್, ಕೈನಮೆಟಿಕ್ಸ್, ಮೋಷನ್ ಇನ್ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಪ್ಲೇನ್ ಬರುತ್ತೆ ಇದ್ರಲ್ಲೇನೆ, ಲಾಸ್ ಆಫ್ ಮೋಷನ್ ಅಂಡ್ ಎವ್ರಿ ಕಾನ್ಸೆಪ್ಟ್ಸ್. ಅದ್ರೊಳಗಡೆ ಏನೇನ್ ಕಾನ್ಸೆಪ್ಟ್ಸ್ ಇದೆಯೋ ಎಲ್ಲ ಯಾವ್ದು ಡಿಲೀಟ್ ಆಗಿಲ್ಲ. ಇದ್ರದ್ದು ಡೀಟೇಲ್ಡ್ ಬೇಕು ಅಂದ್ರೆ ಅಪ್ಲೋಡ್ ಮಾಡ್ತೀನಿ ನಾನು ನನ್ನ ಚಾನಲ್ ಅಲ್ಲಿ, ಬಟ್ ಯಾವ್ದು ಟಾಪಿಕ್ ಸಹ ಡಿಲೀಟ್ ಆಗಿಲ್ಲ. ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ, ಗ್ರಾವಿಟೇಷನ್, ಪ್ರಾಪರ್ಟೀಸ್ ಆಫ್ ಬಲ್ಕ್ ಮ್ಯಾಟರ್. ಇದರಲ್ಲಿ ಫ್ಲೂಯಿಡ್ ಬರುತ್ತೆ, ಸಾಲಿಡ್ ಬರುತ್ತೆ, ಎಲ್ಲಾ ಚಾಪ್ಟರ್ ಇದೆ. ಥರ್ಮಲ್ ಪ್ರಾಪರ್ಟೀಸು ಇದೆ ಇದರಲ್ಲಿ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇದೆಯಲ್ಲ ಅದು ಸಹ ಇದೆ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ದೆನ್ ಥರ್ಮೋಡೈನಾಮಿಕ್ಸ್, ಬಿಹೇವಿಯರ್ ಆಫ್ ಗ್ಯಾಸ್ ಅಂಡ್ ಕೈನೆಟಿಕ್ ಥಿಯರಿ, ಆಸಿಲೇಷನ್ ಅಂಡ್ ವೇವ್ಸ್. ಇಷ್ಟು ಚಾಪ್ಟರ್ಸ್ ಇದಾವೆ. ಇಷ್ಟು ಚಾಪ್ಟರ್ ಅಲ್ಲಿ ಬರೋ ಎಲ್ಲಾ ಟಾಪಿಕ್ಸ್ ಸಹ ಇದಾವೆ. ಇದು ಬಂದು ಫಸ್ಟ್ PUC. ಮೇಜರ್ ಥಿಂಗ್ ಏನಪ್ಪಾ ಅಂದ್ರೆ ಯು ಶುಡ್ ನೋ ದೀಸ್ ಸಿಲೆಬಸ್ ಆಲ್ಸೋ. ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಸಹ ಕೊಡ್ತಾನೆ, ಕ್ವಶನ್ಸ್ ಕೇಳಿದಾನೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಇದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಒಂದನ್ನ ಡಿಸ್ಕಸ್ ಮಾಡ್ತೀನಿ. ಅರ್ಥ ಆಯ್ತಾ? ಅದ್ರಲ್ಲಿ ಈ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಸಹ ಬಂದಿದೆ. ನಾನು ಅದ್ರಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಇದಾದ್ಮೇಲೆ ಐ ವಿಲ್ ಬಿ ಟೇಕಿಂಗ್ ಈಚ್ ಅಂಡ್ ಎವ್ರಿ ಚಾಪ್ಟರ್ ವೈಸ್ ನಿಮಗೆ KCET ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡೋದಕ್ಕೆ ಒಂದು ಮಾಸ್ಟರ್ ಕ್ಲಾಸ್ ಸಹ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಮಾಸ್ಟರ್ ಕ್ಲಾಸ್ ಅಂದ್ರೆ
ಈಚ್ ಚಾಪ್ಟರ್ ನ ತಗೋತೀನಿ, ಡೀಟೈಲ್ಡ್ ಎಕ್ಸ್ಪ್ಲನೇಷನ್ ವಿತ್ ಕ್ವಶನ್ಸ್ ಅಂಡ್ ಪ್ರೀವಿಯಸ್ PYQs ಸಹ ಡಿಸ್ಕಸ್ ಮಾಡ್ತೀನಿ. ಡನ್. ಓಕೆ, ವೆರಿ ಗುಡ್. ನಾವು ಈ ಎಕ್ಸ್ಪೆರಿಮೆಂಟ್ ಸ್ಕಿಲ್ಸ್ ಅಲ್ಲಿ ಏನೇನು ನೋಡ್ಕೋಬೇಕು? ವರ್ನಿಯರ್ ಕ್ಯಾಲಿಪರ್, ಸ್ಕ್ರೂ ಗೇಜು, ಸಿಂಪಲ್ ಪೆಂಡುಲಮ್ ಇಷ್ಟು ಮಾಡಿರ್ತೀರಾ. ಅಂಡ್ ಮೆಜರ್ ಆಫ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಡಯಾಮೀಟರ್ ಯಾವ ಟಾಪಿಕ್ ಮೇಲೆ ಕೇಳ್ತಾನೆ ಅದರಲ್ಲಿ ಅಂತ. ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಡಯಾಮೀಟರ್, ಡೆಪ್ತ್ ಆಫ್ ದಿ ವೆಸಲ್ ಮೇಲೆ ಕೇಳ್ತಾನೆ. ಸ್ಕ್ರೂ ಗೇಜ್ ನೋಡಿ ಥಿಕ್ನೆಸ್. ಸಿಂಪಲ್ ಪೆಂಡುಲಮ್ ಅಲ್ಲಿ ಲೆಂತ್ ಆಫ್ ಸೆಕೆಂಡ್ ಪೆಂಡುಲಮ್ ಮತ್ತೆ ಪ್ಲಾಟಿಂಗ್ ಗ್ರಾಫ್, ಇದೊಂದು ಕ್ವಶನ್ ಬರುತ್ತೆ. ನಾವು ಈಗ ಇಷ್ಟು ಮೂರುನು ಕಾಲೇಜಲ್ಲಿ ಹೇಳ್ಕೊಟ್ಟಿರ್ತಾರೆ ಎಲ್ಲಾರ್ಗು. ಇನ್ನ ನೆಕ್ಸ್ಟ್ ಇದೆಯಲ್ಲ, ಇವನ್ ಯಾರಿಗೂ ತಿಳಿಸು ಕೊಟ್ಟಿರಲ್ಲ, ಇದಿದೆ ಅಂತಾನು ಗೊತ್ತಿರಲ್ಲ ಎಷ್ಟೊಂದು ಸ್ಟೂಡೆಂಟ್ಸ್ಗೆ. ನೋಡಿ, ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಬೈ ಕ್ಯಾಪಿಲರಿ ರೈಸ್ ಮೆಥಡ್, coefficient of viscosity of a given viscous liquid by measuring the terminal velocity of a spherical body, and sixth one bandu speed of sound in air at room temperature by using the resonance tube. ಇನ್ನೊಂದು ಲಾಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕಂಡುಹಿಡಿಯೋದು ಗಿವನ್ ಸಾಲಿಡ್ಸ್ ಲಿಕ್ವಿಡ್ ಬೈ ಮೆಥಡ್ ಆಫ್ ಮಿಕ್ಸ್ಚರ್. ನಾವು ಈಗ ಇದ್ರದ್ದು ಎಕ್ಸ್ಪೆರಿಮೆಂಟೇ ಗೊತ್ತಿರಬೇಕು ಅಂತ ಏನಿಲ್ಲ. ಯು ಶುಡ್ ಇಫ್ ಯು ನೋ ಥೇರಿ, ಇದ್ರದ್ದು ಥೇರಿ ಏನಿದೆ ಅಷ್ಟು ಗೊತ್ತಿದ್ರು ಸಾಕು. ಇದಾಲೆ ಕಲ್ತಿರ್ತಿರಲ್ಲ, ಸೊ ನಿಮ್ಗೊಂದು ಐಡಿಯಾ ಇರುತ್ತೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಅಟ್ಲೀಸ್ಟ್ ರೆಕಾರ್ಡ್ ಆದ್ರೂ ಇರುತ್ತೆ, ಯು ಕ್ಯಾನ್ ರೆಫರ್. ಈ 4 ಏನ್ ಮಾಡೋಣ ಅನ್ಕೋತಿದೀನಿ ಅಂದ್ರೆ, ನಿಮ್ಮ ಡಿಮ್ಯಾಂಡ್ ಮೇಲೆ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಐ ವಿಲ್ ಎಕ್ಸ್ಪ್ಲೈನ್ ದೆಮ್ ಸಪರೇಟ್ ಆಗು ಸಹ ಎಕ್ಸ್ಪ್ಲೈನ್ ಮಾಡೋಣ. ಇದು ಬಂದು ಫಸ್ಟ್ PUC ಸಿಲೆಬಸ್. ಸೆಕೆಂಡ್ PUC ಸಿಲೆಬಸ್ ಬಂದ್ರೆ ಆಲ್ ಆರ್ ದೇರ್, ಎಲ್ಲಾ ಚಾಪ್ಟರ್ಸ್ ಇದಾವೆ. ಎಲೆಕ್ಟ್ರೋಸ್ಟಾಟಿಕ್ಸ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮತ್ತೆ ಪೊಟೆನ್ಶಿಯಲ್ ಬರುತ್ತೆ ಈ ಚಾಪ್ಟರ್ ಇಂದ. ಕರೆಂಟ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಕರೆಂಟು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಆಲ್ಟರ್ನೇಟಿಂಗ್ ಕರೆಂಟು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಆಪ್ಟಿಕ್ಸ್ ಅಂದ್ರೆ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಬರುತ್ತೆ, ಡ್ಯೂಯಲ್ ನೇಚರ್, ಆಟಮ್ಸ್, ನ್ಯೂಕ್ಲಿಯೈ ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸಸ್. ಎಲ್ಲಾ ಟಾಪಿಕ್ಸು ಇದೆಯಪ್ಪ, ಯಾವ್ದು ಡಿಲೀಟ್ ಆಗಿಲ್ಲ, ಎಲ್ಲಾ ಟಾಪಿಕ್ಸು ಇದೆ. ನಾವು ಈಗ ಬರೀ ಫಸ್ಟ್ PUC ಮಾತ್ರ ಲ್ಯಾಬ್ ಮೇಲೆ ಕೇಳಲ್ಲ, ಇಲ್ಲೂ ಸಹ ಕೇಳ್ತಾನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದನ್ನ ಮಾಡಿರ್ತೀರಾ, ಐ ಥಿಂಕ್ ಇದ್ರಲ್ಲಿ ಮೋಸ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ನ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಫಸ್ಟ್ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಆಫ್ ಅ ಗಿವನ್ ವೈರ್ ಯೂಸಿಂಗ್ ಓಮ್ಸ್ ಲಾ ಮಾಡಿರ್ತೀರಾ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಅ ಗಿವನ್ ವೈರ್ ಯೂಸಿಂಗ್ ಓಮ್ಸ್ ಲಾ. ರೆಸಿಸ್ಟೆನ್ಸ್ ಅಂಡ್ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲನೋಮೀಟರ್ ಬೈ ಆಫ್ ಡಿಫ್ಲೆಕ್ಷನ್ ಮೆಥಡ್. ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್, ಇವೆರಡು ಮಾಡಿರ್ತೀರಾ, ಇದು ಮಾಡಿರಲ್ಲ. ತೇರಿ ನೋಡ್ಕೊಳ್ಳಿ ಅಷ್ಟೇ. ಅವಾಗ ಪ್ಲಾಟ್ ಆಫ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಕ್ಸ್ಪೆರಿಮೆಂಟ್ ಇರುತ್ತಲ್ಲ, ಅದೊಂದು ಪ್ರಿಸಮ್ ಯೂಸ್ ಮಾಡ್ಕೊಂಡು ಮಾಡ್ತಿರಲ್ಲ, ಅದು ಇರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸ್ಲ್ಯಾಬ್ ಯೂಸಿಂಗ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್, ಇದೊಂದು. ಮತ್ತೆ PN ಜಂಕ್ಷನ್ ಡಯೋಡ್, ಬೋತ್ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್ಡ್. ನೀವು ಫಾರ್ವರ್ಡ್ ಬಯಾಸ್ ಮಾಡಿರ್ತೀರಾ, ರಿವರ್ಸ್ ಬಯಾಸ್ ಮಾಡಿರಲ್ಲ. ತೇರಿ ನೋಡ್ಕೊಂಡ್ರೆ ಸಾಕು. ಇಫ್ ಯು ಹ್ಯಾವ್ ಅ ಮ್ಯಾನ್ಯೂಲ್, ಗೋ ಥ್ರೂ ಇಟ್. ಕ್ವಶನ್ಸ್ ಅಂತೂ ಕೇಳ್ತಾನೆ. ಅಂಡ್ ನೆಕ್ಸ್ಟ್ ಹೇಳ್ತೀನಿ, ಫಸ್ಟ್ PUC ಮತ್ತೆ ಸೆಕೆಂಡ್ PUC ಎಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ, ಅದ್ರ ಜೊತೆಗೆ ಲ್ಯಾಬ್ ಎಕ್ಸಾಮ್ದು ಸಹ ಎಷ್ಟು ಬರ್ಬೋದು ಅಂತ ಹೇಳ್ತೀನಿ. ನಾವು ಇಷ್ಟು ಟಾಪಿಕ್ ಅಲ್ಲಿ ಕೋರ್ ಟಾಪಿಕ್ ಅಂದ್ರೆ ಏನಪ್ಪ, ಕ್ವಶನ್ ಕೇಳ್ತಾನೆ. ಕೇಳಿದ್ರೆ ಜಾಸ್ತಿ ಕ್ವಶನ್ಸ್ ಯಾವ ಟಾಪಿಕ್ಸ್ ಮೇಲೆ ಕೇಳ್ತಾನೆ, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು, ಆಮೇಲೆ ಕಷ್ಟನೂ ಯಾವ್ದಾಗ್ಬೋದು ಅಂದ್ರೆ ಕೋರ್ ಚಾಪ್ಟರ್ಸು. ಕೈನಮೆಟಿಕ್ಸ್ ಅಂದ್ರೆ ಮೋಷನ್ ಇನ್ ಅ ಪ್ಲೇನು, ಮೋಷನ್ ಇನ್ ಅ ಫಸ್ಟ್ ಸ್ಟ್ರೈಟ್ ಲೈನ್ ಅಂಡ್ ಪ್ಲೇನ್, ಮೋಷನ್ ಇನ್ ಅ ಪ್ಲೇನ್, ಇವೆರಡು ಚಾಪ್ಟರ್ ಇನ್ಕ್ಲೂಡ್ ಆಗಿ ಕೈನಮೆಟಿಕ್ಸ್ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸು, ಕೋರ್ ಟಾಪಿಕ್ಸ್ ಇವೆಲ್ಲ. ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ, ಪವರು, ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಎಷ್ಟು ಕ್ವಶನ್ಸ್ ಕೇಳಿದಾನೆ ಅಂತಾನು ಸಹ ನೆಕ್ಸ್ಟ್ ಬರೋ ಇದ್ರಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ನಾವು ಇದು ಫಸ್ಟ್ PUC. ಸೆಕೆಂಡ್ PUC ಬಂದ್ರೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ಸ್ ಎಫೆಕ್ಟ್ಸ್ ಆಫ್ ಕರೆಂಟ್, ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಜಾಸ್ತಿ ಇಂಪಾರ್ಟೆಂಟು. ರೇ ಆಪ್ಟಿಕ್ಸ್ ಇಂದ ಕ್ವಶನ್ ಕೇಳ್ತಾನೆ ಕಂಪೇರ್ ಟು ವೇವ್ ಆಪ್ಟಿಕ್ಸ್ ಇಂದ ಸ್ವಲ್ಪ ಕ್ವಶನ್ಸ್ ಬರುತ್ತೆ, ಬಟ್ ಕಂಬೈನ್ಲಿ ಆಪ್ಟಿಕ್ಸ್ ಅಂತ ಕರಿತಿದ್ದೇವಲ್ಲ ಅದಕ್ಕೋಸ್ಕರ. ಇದು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಕೋರ್ ಟಾಪಿಕ್ಸ್, ಜಾಸ್ತಿ ಟೈಮ್ ಕೇಳುತ್ತೆ. ಇನ್ಯಾವ ಟಾಪಿಕ್ ಇದೆ, ಈಸಿ ಟಾಪಿಕ್ಸ್, ಸ್ಕೋರಿಂಗ್ ಟಾಪಿಕ್ಸ್ ಯಾವ್ಯಾವು. ಗ್ರಾವಿಟೇಷನ್ ಇದೆಯಲ್ಲ, ಹೈ ವೇಟೇಜ್ ಚಾಪ್ಟರ್, ಈಸಿ ಟು ಲರ್ನ್. ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ ಮುಂದೆ ಸೆಷನ್ಸ್ ನ. ನೀವು ನನ್ನ ಫಾಲೋ ಮಾಡ್ತಾ ಇದ್ರೆ
ಐ ವಿಲ್ ಅಪ್ಲೋಡ್ ಈಚ್ ಅಂಡ್ ಎವ್ರಿ ಚಾಪ್ಟರ್ಸ್ ಸೆಷನ್ ಅಪ್ಲೋಡ್ ಮಾಡ್ತೀನಿ. ಆ ವೆಯ್ಟೇಜ್ ಎಷ್ಟು ಕ್ಯಾರಿ ಆಗ್ತಿದೆ, ಅದ್ರಲ್ಲಿ ಬರೋ ಇಂಪಾರ್ಟೆಂಟ್ ಚಾಪ್ಟರ್ಸ್, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಎಲ್ಲಾನು ಸಹ ಡಿಸ್ಕಸ್ ಮಾಡೋಣ. ಯು ವಿಲ್ ಗೆಟ್ ಅ ಕ್ಲಾರಿಟಿ ಆಫ್ ಈಚ್ ಚಾಪ್ಟರ್. ನಾವು ಪ್ರಾಪರ್ಟೀಸ್ ಆಫ್ ಬಲ್ಕ್ ಮ್ಯಾಟರ್, ಇದು ಬಲ್ಕ್ ಮ್ಯಾಟರ್ ಅಂದ್ರೆ ಸಾಲಿಡ್ಸ್, ಫ್ಲೂಯಿಡ್ಸ್ ಮತ್ತೆ ಥರ್ಮಲ್ ಪ್ರಾಪರ್ಟೀಸ್. ಥರ್ಮೋಡೈನಾಮಿಕ್ಸ್, kinetic theory of gas, waves and oscillation. These are the scoring topics. You can leave waves if you feel tough anta ankondre, but I will suggest don't leave any chapters. Second PUC bandre magnetism and matter, electromagnetic induction ಮತ್ತೆ alternating current, electromagnetic waves, dual nature of matter and radiation, atoms, nuclei, electronic devices. These are the scoring topics anta ಏನು ಕರೀತಾರೆ. And these are also ಹೈ ವೇಟೇಜ್ ಚಾಪ್ಟರ್ಸ್, ಬಟ್ ಕೋರ್ ಚಾಪ್ಟರ್ಸ್ ಅಷ್ಟೇನಿಲ್ಲ. ಡನ್. ಇವಾಗ ಪ್ರೀವಿಯಸ್ ಇಯರ್ ಅನಾಲಿಟಿಕ್ಸ್ ಬಂದ್ರೆ ಇದು 2025 ಅಪ್ಪ. ನಾನು 2025 ಅಷ್ಟೇ ತಗೊಂಡಿರೋದು. ಏನ್ ತಗೊಂಡಿದೆ ಅಂತಾನು ಹೇಳ್ತೀನಿ. ನಾವು ಪ್ರೀವಿಯಸ್ ಇಯರ್ ಅನಾಲಿಟಿಕ್ಸ್ ಬಂದ್ರೆ ಈ ಅನಾಲಿಟಿಕ್ಸ್ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಫಸ್ಟ್ PU ಇಂದ ಎಷ್ಟು ಪರ್ಸೆಂಟೇಜ್ ಕ್ವಶನ್ ಕೇಳಿದಾನೆ ಅಂದ್ರೆ he has asked 33%. ನಾವು 33% ಕ್ವಶನ್ಸ್ ಫಸ್ಟ್ PUC ಇಂದ ಬಂದಿದೆ. ಅಂದ್ರೆ 60 ಕ್ವಶನ್ಸ್ ಇದೆಯಲ್ಲ, ಆ 60 ಕ್ವಶನ್ಸ್ ಅಲ್ಲಿ 19 ಕ್ವಶನ್ಸ್ ಬರೀ ಫಸ್ಟ್ PUC ಇಂದಾನೆ ಬಂದಿದೆ. ನೋಡ್ಕೊಳ್ಳಿ, ಅರೌಂಡ್ 33% ಇಂದ ಹಿಡಿದು 40% ವರೆಗೂ ಫಸ್ಟ್ PUC ಇಂದ ಬರ್ಬೋದು ಅಂತ ಅನಾಲಿಟಿಕ್ಸ್ ಇರೋದು. ಅಂದ್ರೆ 20 ಕ್ವಶನ್ಸ್ ಫಸ್ಟ್ PUC ಇಂದ ಜನರೇಟ್ ಆಗೇ ಆಗುತ್ತೆ. ಅದರಲ್ಲಿ ಇಫ್ ಯು ಅಬ್ಸರ್ವ್ ಇಯರ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಇಂದ ಒಂದು ಕ್ವಶನ್ ಕೇಳಿದಾನೆ. ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಇಂದ ಒಂದು ಕ್ವಶನ್ ಇದೆ, ಅಂಡ್ ಮೋಷನ್ ಇನ್ ಅ ಪ್ಲೇನ್ ಇಂದ 2 ಕ್ವಶನ್ ಇದೆ, ಲಾಸ್ ಆಫ್ ಮೋಷನ್ ಇಂದ 2 ಕ್ವಶನ್ ಇದೆ, ವರ್ಕ್ ಎನರ್ಜಿ ಪವರ್ ಇಂದ 2 ಕ್ವಶನ್ ಇದೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇಂದ 2 ಕ್ವಶನ್, ಗ್ರಾವಿಟೇಷನ್ ಇಂದ 2 ಕ್ವಶನ್. ನೌ ದೀಸ್ ಆರ್ ದಿ ಹೈ ವೇಟೇಜ್ ಚಾಪ್ಟರ್ಸ್. ಅಂದ್ರೆ ಮೋಷನ್ ಇಂದ ಪ್ಲೇನ್ ಇಂದ ಹಿಡಿದು ಗ್ರಾವಿಟೇಷನ್ ವರ್ಗೂ ಹೈ ವೇಟೇಜ್ ಚಾಪ್ಟರ್. ಇದ್ರಲ್ಲಿ ಮಾತ್ರ ಎರಡೆರಡು ಕ್ವಶನ್ಸ್ ನ ಕೇಳಿರೋದು, ಇನ್ ಮಿಕ್ಕಿದ್ದೆಲ್ಲ ಒಂದೊಂದೇ ಕ್ವಶನ್ಸ್ ನ ಕೇಳಿರೋದು. ಸೊ ಅದಕ್ಕೋಸ್ಕರನೇ ಹೇಳಿದ್ದು ಇವು ಕೋರ್ ಟಾಪಿಕ್ಸ್. ಗ್ರಾವಿಟೇಷನ್ ಈಸಿ ಇದ್ರಲ್ಲಿ ಸ್ಕೋರಿಂಗ್ ಟಾಪಿಕ್ ಅಂತ ತಗೊಂಡಿದ್ದು, ಬಟ್ ಕೋರ್ ಟಾಪಿಕ್ ಅಂಡರ್ಸ್ಟುಡ್. ಇದು ಫಸ್ಟ್ PUC. ಈಗ ಸೆಕೆಂಡ್ PUCಗೆ ಹೋದ್ರೆ ಔಟ್ ಆಫ್ 60 ಕ್ವಶನ್ಸ್ ಇಂದ 38 ಕ್ವಶನ್ಸ್ ಸೆಕೆಂಡ್ PUCಲಿ ಬಂದಿದೆ. ಸೆಕೆಂಡ್ PUCಲಿ ಅರೌಂಡ್ ಯು ವಿಲ್ ಗೆಟ್ 60% ಕ್ವಶನ್ಸ್ ಸೆಕೆಂಡ್ PUC ಇಂದ ಬರುತ್ತೆ. ಅರ್ಥ ಆಯ್ತಾ? ಸೊ 60% ಯು ಕ್ಯಾನ್ ಎಕ್ಸ್ಪೆಕ್ಟ್. ಅಂದ್ರೆ 38 ಕ್ವಶನ್ಸ್ ಬಂದಿದೆ ಅಪ್ಪ. ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಇಂದ 5 ಕ್ವಶನ್. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್, ಪೊಟೆನ್ಶಿಯಲ್ ಕಮ್ಮಿ, ಬಟ್ ಇವೆರಡು ಬೋತ್ ಕಂಬೈನ್ಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂತ ಕರೀತಾನೆ, ನೆನಪಿರ್ಲಿ ಅದು. ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ನೋಡಿ 5 ಕ್ವಶನ್ ಬಂದಿದೆ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ 5 ಕ್ವಶನ್. ನಾವು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇಂದ ಒಂದೇ ಕ್ವಶನ್. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ 2 ಕ್ವಶನ್, ಆಲ್ಟರ್ನೇಟಿಂಗ್ ಕರೆಂಟ್ ಇಂದ 3 ಕ್ವಶನ್, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಒಂದೇನೆ. ರೇ ಆಪ್ಟಿಕ್ಸ್ ನೋಡಿ 4 ಕ್ವಶನ್ ಬಂದಿದೆ, ವೇ ಆಪ್ಟಿಕ್ಸ್ 2 ಕ್ವಶನ್. ಡ್ಯೂಯಲ್ ನೇಚರ್ ಅಲ್ಲಿ 2 ಕ್ವಶನ್ ಕೇಳಿದಾನೆ, ಆಟಮ್ಸ್ ಅಲ್ಲಿ 1, ನ್ಯೂಕ್ಲಿಯೈ ಅಲ್ಲಿ 2, ಸೆಮಿ ಕಂಡಕ್ಟರ್ ಅಲ್ಲಿ 3. ನಾವು 5 ಮಾರ್ಕ್ಸ್ ಎಲ್ಲೆಲ್ಲಿ ಕೇಳಿದನೋ ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಈ 3, 5 ಇವು ಜಾಸ್ತಿ ಕ್ವಶನ್ ಕೇಳೋ ಅಂತ ಚಾಪ್ಟರ್ಸ್. ಅಂದ್ರೆ ಚಾರ್ಜಸ್ ಪೊಟೆನ್ಶಿಯಲ್ ಇಂದ ಕಮ್ಮಿ ಕೇಳ್ಬೋದು, ಬಟ್ 2 ಸೇರ್ ಒಂದೇ ಅಲ್ವಾ. ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್, ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್, ಸೆಮಿ ಕಂಡಕ್ಟರ್ಸ್, ಇದರಿಂದ ಜಾಸ್ತಿ ಕ್ವಶನ್ಸ್ ನ ಕೇಳ್ತಾನೆ. ಯು ವಿಲ್ ಗೆಟ್ ಅಸ್ ಐಡಿಯಾ, ಒಂದು ಐಡಿಯಾ ಸಿಗುತ್ತೆ ಅಷ್ಟೇ ಇದರಿಂದ. ಅಂಡ್ ಯು ಕ್ಯಾನ್ ಅಬ್ಸರ್ವ್ ಇಯರ್ ಲ್ಯಾಬ್ ಪ್ರಾಕ್ಟಿಕಲ್ಸ್ ಇಂದ ಎಷ್ಟು ಕ್ವಶನ್ ಬಂದಿದೆ ಅಂತಾನು ನೋಡಿ. 3 ಕ್ವಶನ್ ಕೇಳಿದಾನೆ. ಅಂದ್ರೆ ಅರೌಂಡ್ 5% ಕ್ವಶನ್ಸ್ ಲ್ಯಾಬ್ ಪ್ರಾಕ್ಟಿಕಲ್ಸ್ ಇಂದನೂ ಸಹ ಕೇಳಿದಾನೆ. ಡನ್. ನಾವು ಇದಾಗಿದ್ ನಂತರ ಸೆಕೆಂಡ್ PUC ಮತ್ತೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ ಮತ್ತೆ KCET ಎಕ್ಸಾಮಿನೇಷನ್ ಇಂದ ರ್ಯಾಂಕ್ ಅಲಾಟ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನ ತಗೋತಾನೆ. ಸೊ ಯು ಶುಡ್ ರಿಮೆಂಬರ್ ಆಲ್ವೇಸ್ 50-50 ರೇಷಿಯೋ ಇಂದಾನೆ ತಗೊಳ್ಳೋದು. 50-50 ರೇಷಿಯೋ ಅಂತ ಇಟ್ಟಿರ್ತಾನೆ. ಈ 50-50 ರೇಷಿಯೋ ಅಂದ್ರೇನು? ಇದು ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ಕೊಳ್ಳೋದು. ಬೋರ್ಡ್ ಮಾರ್ಕ್ಸ್ ಇದು KCET
ಮಾರ್ಕ್ಸ್, KCET ಮಾರ್ಕ್ಸ್. ಎಕ್ಸಾಂಪಲ್ ಕೊಡೋಣ, ಬೋರ್ಡ್ ಎಕ್ಸಾಮ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾನೆ ಅಂತ. ನಾವು ಲೆಟ್ ಸಪೋಸ್ ನೀವು PCM ನ ಆಪ್ಟ್ ಮಾಡ್ಕೊಂಡಿದ್ದೀರಾ, PCM ಸಬ್ಜೆಕ್ಟ್ ಅಂದ್ರೆ ಇಂಜಿನಿಯರಿಂಗ್ ಗೆ ತಗೊಂಡಿದ್ದೀರಾ, ಟೆಕ್ ರಿಲೇಟೆಡ್ ಬರ್ದಿದ್ದೀರಾ ಎಕ್ಸಾಮ್. PCM ಅಂದ್ರೆ PCM ಮಾರ್ಕ್ಸ್ ನ ಮಾತ್ರ ಕನ್ಸಿಡರ್ ಮಾಡ್ಕೋತಾನೆ. ಸೊ 100 ಅಲ್ವಾ, ಟೋಟಲ್ 300 ಮಾರ್ಕ್ಸ್. ಈ 300 ಮಾರ್ಕ್ಸ್ ಅಲ್ಲಿ 235 ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಿದಿರಾ ಔಟ್ ಆಫ್ 300. ಇವಾಗ ಇದಕ್ಕೆ ಏನ್ ಮಾಡ್ತಾನೆ ಅಂದ್ರೆ 235 ಡಿವೈಡೆಡ್ ಬೈ 300 ಇಂಟು 100. ದಿಸ್ ವಿಲ್ ಬಿ ಈಕ್ವಲ್ ಟು ಅರೌಂಡ್ ಎಷ್ಟು ಬರುತ್ತೆ, 78.33% ಏನೋ ಬರುತ್ತೆ. ಅರ್ಥ ಆಗ್ತಿದ್ಯಾ? 235 divided by 300 into 100 is equal to 78.33% ಏನೋ ಬರುತ್ತೆ. 78.33% ಬಂತ. ನೆಕ್ಸ್ಟ್ KCET ಅಲ್ಲಿ ನೀವು PCM ಅಲ್ವಾ ಏನೋ ಆಪ್ಟ್ ಮಾಡ್ಕೊಂಡಿರೋದು. ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ, 60 + 60 + 60 ಎಷ್ಟಾಗುತ್ತೆ, 180 ಮಾರ್ಕ್ಸ್ ಆಯ್ತು. 180 ಮಾರ್ಕ್ಸ್ ಅಲ್ಲಿ ನೀವು 135 ಸ್ಕೋರ್ ಮಾಡಿದ್ರ. 135 135 divided by 180 into 100. This will be approximately equal to 75% ಆಯ್ತು ಅಂತ ಅನ್ಕೋಣ. 75%. ನಾವು ಫೈನಲ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ, ಫೈನಲ್ ಪರ್ಸೆಂಟೇಜ್ ಅಲ್ಲಿ ಇಲ್ಲೆಷ್ಟು ಬಂತು, 78.33% ಪ್ಲಸ್ ಇಲ್ಲೆಷ್ಟು ಬಂತಪ್ಪ, 75%. ನಾವು 50-50 ಅಂದ್ರೆ ಇಷ್ಟೇನೆ, ಡಿವೈಡೆಡ್ ಬೈ 2 ಮಾಡ್ತಾನೆ. ನಾವು ಡಿವೈಡೆಡ್ ಬೈ 2 ಮಾಡಿದಾಗ ಐ ಥಿಂಕ್ ಯು ವಿಲ್ ಗೆಟ್ ಅರೌಂಡ್ 77% ಸಿಗುತ್ತೆ. ಅಂದ್ರೆ ಔಟ್ ಆಫ್ 100% ಅಲ್ಲಿ ಯು ವಿಲ್ ಬಿ ಸ್ಕೋರಿಂಗ್ 77% like this. That's how percentages are calculated. ರ್ಯಾಂಕ್ ಅಲಾಟ್ಮೆಂಟ್ ನ ಹೀಗೇನೆ ಮಾಡೋದು. ಅರ್ಥ ಆಯ್ತಾ? ಫಸ್ಟು ಬೋರ್ಡ್ ಎಕ್ಸಾಮ್ದು ಪರ್ಸೆಂಟೇಜ್ ತೆಗಿತಾನೆ, ಆಮೇಲೆ KCET ಎಕ್ಸಾಮ್ದು ಪರ್ಸೆಂಟೇಜ್ ತಗೋತಾನೆ, ಎರಡನ್ನೂ ಆಡ್ ಮಾಡ್ತಾನೆ. PU ಮತ್ತೆ KCET ಎರಡನ್ನೂ ಆಡ್ ಮಾಡಿ ಏನ್ ಮಾಡ್ತಾನೆ, ಡಿವೈಡೆಡ್ ಬೈ 2 ಮಾಡ್ತಾನೆ. ಯು ವಿಲ್ ಗೆಟ್ 1%. ಅದನ್ನೇನೆ ರ್ಯಾಂಕ್ ಅಲಾಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಳೋದು. ಐ ಹೋಪ್ ಯು ಗಾಟ್ ಅ ಐಡಿಯಾ. 50-50 ರೇಷಿಯೋ ಕನ್ಸಿಡರ್ ಮಾಡ್ಕೊಳ್ತಾರೆ, ಅಷ್ಟು ನಿಮಗೆ ಗೊತ್ತಿರಬೇಕು. ನಾವು ಫೈನಲ್ ಥಿಂಗ್ ಇಸ್, ಇದು ಫಿಕ್ಸ್ಡ್ ಅಲ್ಲ, ಪ್ರತಿ ಇಯರ್ ಕ್ಯಾಂಡಿಡೇಟ್ಸ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಬಟ್ ನೀವೇನಾದ್ರೂ 1 to 500 ರ್ಯಾಂಕ್ ಏನಾದ್ರೂ ಬಂದಿದ್ರೆ, ಯು ವಿಲ್ ಗೆಟ್ that is a top rank, so you will get a colleges like RV, BMSC, ಈ ತರ PES ಕಾಲೇಜಸ್ ಸಿಗೋ ಚಾನ್ಸಸ್ ಇರುತ್ತೆ ನಿಮಗೆ. ಅಂಡ್ KCET ಇಲ್ಲಿ ಔಟ್ ಆಫ್ 200 ಎಷ್ಟು ಸ್ಕೋರ್ ಮಾಡಿರ್ಬೇಕು ಅಂದ್ರೆ 160+ ಸ್ಕೋರ್ ಮಾಡಿರ್ಬೇಕು. ಅಂಡ್ ದಿಸ್ ಡಾಟಾ ಕೆನ್ ವೇರಿ. ಲೆಟ್ ಸಪೋಸ್ ನೀವು 501 ಇಂದ 3000 ಏನಾದ್ರೂ ರ್ಯಾಂಕ್ ಬಂದಿದ್ರೆ, ಯು ವಿಲ್ ಗೆಟ್ ಟಾಪ್ 10 ಕಾಲೇಜ್. ಯು ವಿಲ್ ಗೆಟ್ ಅ ಸೀಟ್ ಇನ್ ಟಾಪ್ 10 ಕಾಲೇಜು. ಅದ್ರ ಮೇಲಿಂದ 8000 ಒಳಗಡೆ ಬಂದಿದ್ರೆ ವೆರಿ ಗುಡ್ ರ್ಯಾಂಕ್ಸ್. ಚಾನ್ಸಸ್ ಇನ್ ರೆಪ್ಯೂಟೆಡ್ ಟೈರ್ 1 ಕಾಲೇಜಸ್ ಲಿಸ್ಟ್ ಇರುತ್ತೆ. ತುಂಬಾ ಕಾಲೇಜಸ್ ಆಗಿದಾವೆ ಇವಾಗ, ಇಟ್ ವೇರೀಸ್. ಅಂಡ್ 8000 ಇಂದ 15,000 ಯು ವಿಲ್ ಗೆಟ್ ಕಾಲೇಜಸ್ ಇನ್ ಬೆಂಗಳೂರು, ಗುಡ್ ಕಾಲೇಜಸ್, ಮಿಡ್ ಟೈರ್ ಕಾಲೇಜಸ್ ಇನ್ ಬೆಂಗಳೂರು ಅಟ್ ಲೀಸ್ಟ್. ಅಂಡ್ 15,000 ಇಂದ 30,000 ದಿಸ್ ವೇರೀಸ್. ರೀಜನಲ್ ಕಾಲೇಜಸ್ ಹತ್ರ, ಬೆಂಗಳೂರು ಹತ್ರ ಪಕ್ಕ ಸಿಗುತ್ತೆ ಅಂತ ಅರ್ಥ ನಿಮ್ಗೆ. ಅಂಡ್ 3,000 30,000 ಇಂದ 50,000 50,000 ಇನ್ ಪ್ಲಸ್ ಹೋದ್ರೆ ಪ್ರೈವೇಟ್ ಕಾಲೇಜಸ್, ಅಂಡ್ ಯು ಹ್ಯಾವ್ ಟು ಪೇ ಹೈಯರ್ ಮನಿ. ದಿಸ್ ಇಸ್ ಫ್ಯಾಕ್ಟ್ ಅಬೌಟ್ ಕಾಲೇಜ್. ನಾವು ದಿಸ್ ಇಸ್ ಆಲ್ ಅಬೌಟ್ KCET 2026 ಎಕ್ಸಾಮಿನೇಷನ್. ಇದು ಮುಗ್ದಿದ ತಕ್ಷಣ, ಸೊ ಇದಾಗಿದ ತಕ್ಷಣ ನಾನು ಏನ್ ಮಾಡ್ತೀನಿ ಅಂದ್ರೆ, ಪ್ರೀವಿಯಸ್ ಇಯರ್ ಪೇಪರ್ 2025 ಪೇಪರ್ದು ಅನಾಲಿಸಿಸ್ ಅಂದ್ರೆ, ಐ ವಿಲ್ ಟೇಕ್ ಅ ಪೇಪರ್, ಅದನ್ನ ಕಂಪ್ಲೀಟ್ ಸಾಲ್ವ್ ಮಾಡ್ತೀನಿ. ಅಂಡ್ ನಿಮಗೆ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ ಅದರಿಂದ. ವಿ ವಿಲ್ ಸಿ. ಯು ಗೈಸ್ ಫಾಲೋ ಫಾರ್ ದಟ್. ಫಾಲೋ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ರೆ. ಅಂಡ್ ವಾಚ್ ದಟ್ ವಿಡಿಯೋ ಆಲ್ಸೋ, ಪ್ರೀವಿಯಸ್ ಇಯರ್ ಪೇಪರ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಅಂಡ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಅ ಮಾಸ್ಟರ್ ಕ್ಲಾಸ್. ಪೇಯ್ಡ್ ಅಲ್ಲ, ನಾನು ಈಗಲೇ ಹೇಳ್ತಿದ್ದೀನಿ, ಯಾರು ಕಾಸು ಕೊಟ್ಟು ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಮಾಸ್ಟರ್ ಕ್ಲಾಸ್ನ, ಫ್ರೀ ಆಗಿ ಅಬ್ಸರ್ವ್ ಮಾಡ್ಕೋಬಹುದು ನೀವು. ಸೊ ಮಾಸ್ಟರ್ ಕ್ಲಾಸಸ್ ಅಲ್ಲಿ ಏನಿರುತ್ತಪ್ಪ, ಫಸ್ಟ್ PUC, ಸೆಕೆಂಡ್ PUC, ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ಸ್ನು ಕವರ್ ಮಾಡ್ತೀನಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್
ಕಾನ್ಸೆಪ್ಟ್ಸ್, ಅದ್ರೊಳಗಡೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿತ್ ಫಾರ್ಮುಲಾ ಅಂಡ್ ಕ್ವಶನ್ಸ್. ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಲಾಸ್ಟ್ 5 or 10 years ಕ್ವಶನ್ಸ್ ನ ತಗೋತೀನಿ, ಸಾಲ್ವ್ ಮಾಡ್ತೀನಿ. ಯು ವಿಲ್ ಗೆಟ್ ಅಸೈನ್ಮೆಂಟ್ಸ್ ಆಲ್ಸೋ ಇಫ್ ಯು ಲೈಕ್, ಇಫ್ ಯು ವಾಂಟ್ ಟು ಸಾಲ್ವ್ ಇಟ್ ಅಟ್ ಹೋಮ್, ಅದನ್ನು ಸಹ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಜಸ್ಟ್ ಫಾಲೋ ಅಂಡ್ ಬಿ ವಿತ್ ಅಸ್ ಅಂಟಿಲ್ KCT ಎಕ್ಸಾಮಿನೇಷನ್ ಓವರ್. ಅದಾದ್ಮೇಲೂ ಸಹ ಗೈಡ್ ಮಾಡೋಣ, ಯಾವ ಕಾಲೇಜ್ ಬೆಸ್ಟ್, ಏನ್ ಮಾಡಬೇಕು PU ಆದ್ಮೇಲೆ ಏನೋ ಅಂತ ಒಂದು ಡೌಟ್ ಇರುತ್ತಲ್ಲ, ಐ ವಿಲ್ ಗೈಡ್ ಯು ಅಂಟಿಲ್ ದ ಎಂಡ್. ಸೊ ಇಷ್ಟ ಹೇಳ್ತಾ ಈ ಸೆಷನ್ ಮುಗಿಸೋಣ. ನಮಸ್ಕಾರ ಎಲ್ರಿಗೂ.